ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಬೇಯಿಸಿಬಿಟ್ಟು ಕೆಂಪು ಚಟ್ನಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಸುಮಾರು ಒಂದು 1/4 kgಗೆ ಒಂದು 100 ಗ್ರಾಮು ಬ್ಯಾಡಗಿ ಮೆಣಸಿನ್ಕಾಯಿನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ 1 ವಿಷಲ್ ಹಾಕ್ಸ್ಕೊಳ್ಳೋಣ ಸಾಕು. ಬೇಯಿಸ್ಬಿಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು ಕೆಂಪು ಚಟ್ನಿ. ಮುಂದೆ ಹೋದ ಸರಿಯೆಲ್ಲ ನಾನು ಹಳೆ ವಿಡಿಯೋಗಳಲ್ಲಿ ಹುರಿದ್ಬಿಟ್ಟು ಮಾಡೋದು ತೋರಿಸಿದ್ದೆ. ಈಗ ಒಂದು ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ, 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು. ಈಗ ಸುಮಾರು 1/4 kg ನೀರುಳ್ಳಿನ ಹುರ್ಕೊಳ್ಳೋಣ. ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆ ಬಾಣಲಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ರೊಟ್ಟಿ, ಚಪಾತಿ, ದೋಸೆ 1 ವಾರನೂ ಇಟ್ಟರು ಕೆಡೋದಿಲ್ಲ ಚಟ್ನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೀರು ಹಾಕ್ಬಾರ್ದು, ಹಾಗೆ ಮಾಡಬೇಕು ಚಟ್ನಿ. ಹಂಗಾದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪು ಆಗ್ಬೇಕು ನೀರುಳ್ಳಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಕಬ್ಬಣ ಬಾಣಲಿಯಲ್ಲಾದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗನೆ ತಳ ಹಿಡಿಯೋಲ್ಲ. ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು. ಸ್ಮೆಲ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಲ್ವ ಕರಿಬೇವು. ಹಸಿ ಕರಿಬೇವು ತಿಂದರೆ ತುಂಬ ಒಳ್ಳೆಯದು. ಹೊಟ್ಟೆಯಲ್ಲೇನಾದರೂ ಸ್ಟೋನ್ ಇದ್ದರೆ ಎಲ್ಲ ಕರಗೋಗ್ಬಿಡ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ 10 ಎಲೆ ಕರಿಬೇವಿನ ಸೊಪ್ಪು ತಿನ್ನಬೇಕಂತೆ, ತುಂಬ ಒಳ್ಳೆಯದು ಹೆಲ್ತಿಗೆ. ಇದನ್ನು ಫ್ರೈ ಮಾಡೋಣ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸುಮಾರು 20 ಎಸ್ಲು ಇರಬೇಕೇನೋ. 2 ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಅವನು ಫ್ರೈ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ 2 ವಿಷಲ್ ಕೂಗಿಸಿದ್ದೀನಿ. ಈಗ ಮೆತ್ತಗಾಗಿದ್ದಾವೆ. ಈಗ ಇವನ್ನ ಬಸ್ಕೊಳ್ಬೇಕು. ಮೆಣಸಿನ್ಕಾಯಿನ ಬೆಂದಿದ್ದಾವೆ. 1 ವಿಷಲ್ ಆದರೆ ಸಾಕು, ಮೆತ್ತಗಾದ್ರೆ ಸಾಕು, ಸ್ವಲ್ಪ ಅಷ್ಟೇ. ಈಗ ಜಾರಿಗೆ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ತೊಟ್ಟು ಬಿಡಿಸಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ. ಬಿಸಿ ಇದ್ವಲ್ಲ, ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಈಗ ಹುರಿದಿರೋ ನೀರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ತಾಯಿದ್ದೀನಿ ಜಾರಿಗೆ. ಇದೊಂಥರ ಟೇಸ್ಟ್ ಇರುತ್ತೆ. ಮೆಣಸಿನ್ಕಾಯಿ ಹುರಿದು ಮಾಡೋದು ಒಂಥರ ಟೇಸ್ಟ್ ಬರುತ್ತೆ. ನಾರ್ತ್ ಸೈಡೆಲ್ಲ ಹಿಂಗೆ ಮಾಡೋದು ಚಟ್ನಿ. ಇದನ್ನು ಕೆಂಪು ಚಟ್ನಿ. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಇದಕ್ಕೆ. ಹುಳಿಗೆ ಹುಣಸೆಹಣ್ಣು ಹಾಕಿದೆ. ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ 1 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹುರ್ಕೋಬೇಕಾದ್ರೆ ಹಾಕ್ಕೊಳ್ರಿ. ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಚಟ್ನಿಗೆ ಖಾರ ಇರುತ್ತಲ್ವ, ಮೆಣಸಿನ್ಕಾಯಿ ಘಾಟ್ ಆಗಬಾರ್ದಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ತಾಯಿದ್ದೀನಿ. ಈಗ ಚಟ್ನಿ ನಯಸ್ಸಾಗೆ ಅದರಲ್ಲಿ ತಿರುಗ್ಕೊಂಡೆ, ಜಾರ್ನಲ್ಲಿ ಮಿಕ್ಸಿ ಮಾಡಿಕೊಂಡೆ.
ಈಗ ಚೆನ್ನಾಗಾಗಿದೆ ನೋಡಿರಿ ಚಟ್ನಿ ನುಣ್ಣಗೆ. ಈಗ ಒಗ್ಗರಣೆ ಹಾಕೋಣ ಚಟ್ನಿಗೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಎಣ್ಣೆಯಲ್ಲೇ ಚಟ್ನಿ ಫ್ರೈ ಮಾಡಬೇಕು. ಹಂಗಾದರೆ ತುಂಬ ದಿವಸ ಆದರೂ ಏನು ಕೆಡೋದಿಲ್ಲ. ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಚಟ್ನಿ ಹಾಕೋಣ. ಇದಕ್ಕೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನೀರು ಮಾತ್ರ ಮುಟ್ಟಿಸ್ಬಾರ್ದು. ಇದಕ್ಕೆ ನೀರು ಮುಟ್ಟಿಸಿದ್ರೆ ಚಟ್ನಿ ಚೆನ್ನಾಗಿರಲ್ಲ, ಮತ್ತು ಉಳಿದ್ರೂ ಬೇಗನೆ ಕೆಟ್ಟುಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ ಹಾಕ್ಬೇಕು ಇದಕ್ಕೆ. ಲಾಸ್ಟಿಗೆ ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಸಕ್ಕರೆ ಎರಡೂ ಹಾಕಬೇಕು, ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇದನ್ನು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ನೀವು ಹೊರಗಡೆ ಆದರೂ ಇಡ್ರಿ, ಫ್ರಿಡ್ಜ್ನಲ್ಲಾದರೂ ಇಡ್ರಿ, ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಬರುತ್ತೆ. ಮುದ್ದೆ, ತುಪ್ಪ, ಅನ್ನ, ಚಟ್ನಿ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕುದಿಬೇಕು. ಚಟ್ನಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ತಿರುಗ್ತಾ ಇರಬೇಕು, ತಳ ಹಿಡಿಬಾರ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.